ಫೈನಲಿ ಕೆಡಿ ಸಿನಿಮಾದ ಟ್ರೈಲರ್ ಬಂದಿದೆ. ಟ್ರೈಲರ್ನ ನೋಡಿದ್ಮೇಲೆ ಸಿನಿಮಾದಲ್ಲಿ ನಾವೇನಾದ್ರೂ ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂಡ್ ಈ ಫಿಲಮ್ ಧ್ರುವ ಸರ್ಜಾ ಅವ್ರಿಗೆ ಕಂಬ್ಯಾಕ್ ಕೊಡುತ್ತಾ, ಇದನ್ನೆಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಡಿ ಇದು ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರುವಂತ ಸಿನಿಮಾದ ಸ್ಟೋರಿ ಲೈನ್ ಬಿಟ್ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದೆ. ಟ್ರೈಲರ್ ನಲ್ಲಿ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಸಿನಿಮಾ ಯಾವ ತರ ಇರುತ್ತೆ ಅಂತ. ಟ್ರೈಲರ್ ನಲ್ಲಿ ಕೆಡಿ ಸಿನಿಮಾದ ವರ್ಲ್ಡ್ ಯಾವ ತರ ಇರುತ್ತೆ, ಅಲ್ಲಿರುವಂತ ಕ್ಯಾರೆಕ್ಟರ್ಸ್ ಗಳು ಯಾವ ತರ ಅಂಡ್ ಅಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ಮಾತ್ರ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಅನದರ್ ಸೈಡ್ ಏನಿರ್ಬೋದು ಅಂದ್ರೆ ಸಿನಿಮಾ ಯಾವ ತರ ಇರುತ್ತೆ ಅಂತ ಗೆಸ್ ಮಾಡೋಣ ಅಂತ ಅಂದ್ರೂ ಕೂಡ ಅಲ್ಲಿ ಏನು ಕೂಡ ಬಿಟ್ಕೊಟ್ಟಿಲ್ಲ ಅವರು. ಬರೀ ಆಕ್ಷನ್ ಇಂದಾನೆ ಟ್ರೈಲರ್ ನ ಫಿಲ್ ಅಪ್ ಮಾಡಿದ್ದಾರೆ ವಿತ್ ಸಮ್ ಮಾಸ್ ಡೈಲಾಗ್ಸ್ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಬಂದಂತ ಯಾವ್ದೇ ಟೀಸರ್ ಆಗಿರ್ಬೋದು, ಸಿನಿಮಾ ಬರ್ತಾ ಇದೆ ಅಂತ ಅಪ್ಡೇಟ್ಸ್ ಕೊಟ್ಟರು ಕೂಡ ಅದರಲ್ಲೂ ಬರೀ ಫೈಟ್ ಸೀನ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಡಿಯನ್ಸ್ ನ ಎಕ್ಸೈಟ್ ಮಾಡೋದಕ್ಕೆ ವಿ ಆರ್ ಕಮಿಂಗ್ ವಿತ್ ನ್ಯೂ ಥಿಂಗ್ ಅಂತ. ಸಿನಿಮಾದ ಅನದರ್ ಸೈಡ್ ಏನಿರುತ್ತೆ ಅಲ್ಲಿ ಲವ್ ಇರ್ಬೋದು ಅಥವಾ ಎಮೋಷನ್ ಆಗಿರ್ಬೋದು, ಸಮಥಿಂಗ್ ಏನಾದ್ರು ಒಂದು ನ್ಯೂ ಇದೆ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಜನರಿಗೆ ತೋರಿಸ್ಬೇಕು ಅಥವಾ ರಿವೀಲ್ ಮಾಡಬೇಕು ಸಿನಿಮಾ ಟೀಮ್ ಇಂದ. ಸೊ ಐ ಹೋಪ್ ಸಿನಿಮಾದಲ್ಲಿ ಜಾಸ್ತಿ ಮಾಸ್ ಸೀನ್ಸ್ ಗಳು ಎಲಿಮೆಂಟ್ ಇರೋದಿಲ್ಲ ಅಂತ. ಇನ್ನು ಟ್ರೈಲರ್ ನಲ್ಲಿ ತುಂಬಾನೇ ಹೈಲೈಟ್ ಆಗಿದ್ದು ಅಂತಂದ್ರೆ ಆ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಆ ಕಲರ್ ಗ್ರೇಡಿಂಗ್ ಅಂಡ್ ಆಕ್ಟರ್ಸ್ ಗಳನ್ನ ತುಂಬಾನೇ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಇನ್ನು ಮ್ಯೂಸಿಕ್ ಕಡೆಗೆ ಬರೋದಾದ್ರೆ ಅರ್ಜುನ್ ಜನ್ಯ ಅವರು ರೀಸೆಂಟ್ ಆಗಿ ಬಂದಂತ ಸಾಂಗ್ಗಳು ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಎಲ್ಲದೂ ಕೂಡ ಅಲ್ಲ, ಸಮ್ ಸಾಂಗ್ಸ್ ಗಳು ಮಾತ್ರ. ಇನ್ನು ಟ್ರೈಲರ್ ನ ನೋಡಿ ಸಿನಿಮಾದಲ್ಲಿ ಏನಾದ್ರು ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತಂದ್ರೆ ಅಲ್ಲಿ ಏನು ಇಲ್ಲೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಇನ್ನು ಪ್ರೇಮ್ ಅವರು ಅವರ ಹಳೆ ರೂಟೀನ್ ತರನೇ ಒಂದು ಮಾಸ್ ಅಂಡರ್ ವರ್ಲ್ಡ್ ಟೆಂಪ್ಲೇಟ್ ನ ತಗೊಂಡಿದ್ದಾರೆ. ಅಲ್ಲಿ ಫೈಟ್ ಸೀನ್ಸ್ ಗಳು, ಮ್ಯೂಸಿಕ್, ಲವ್ ಇಷ್ಟ ಇರುತ್ತೆ. ಅಂಡ್ ಮೋರ್ ಓವರ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಅಂತಂದ್ರೆ ಪ್ರೇಮ್ ಅವರು ಅಂತ ಅಂದ್ರೆ ಇಲ್ಲಿ ಹೈಲೈಟ್ ಆಗೋದು ಎಮೋಷನ್. ಅವರ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಜೊತೆ ಇರುವಂತ ಎಮೋಷನ್ ಗಳೇನಿರ್ತವೆ, ಮದರ್ ಎಮೋಷನ್ ಆಗಿರ್ಬೋದು. ಸೊ ಇದರಲ್ಲಿ ನಾನು ಬ್ರದರ್ ಎಮೋಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಓವರ್ ಆಲ್ ಆಗಿ ಸಿನಿಮಾ ಯಾವ ತರ ಇರ್ಬೋದು ಅಂತ ಏಪ್ರಿಲ್ 30ಕ್ಕೆ ಗೊತ್ತಾಗುತ್ತೆ. ಸೊ ಇದಿಷ್ಟು ಕೆಡಿ ಸಿನಿಮಾದ ಟ್ರೈಲರ್ ರಿವ್ಯೂ ಆಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಇದೇ ತರ ಮೂವಿ ರಿವ್ಯೂಸ್ ಅಪ್ಡೇಟ್ಸ್ ಗಳು ಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.